ನಮಸ್ಕಾರ ಎಲ್ರಿಗೂ. ಅಮೃತ ಹೆಚ್ಚಾದ್ರೂ ವಿಷ ಆಗತ್ತಂತೆ, ಹೌದಲ್ವಾ? ಹಿರಿಯರು ಹೇಳಿರ್ತಕ್ಕಂಥ ಮಾತು ಎಷ್ಟು ನಿಜ ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಇಲ್ಲಿ ಟಿಕೆಟ್ ತಗೊಳ್ಳೋದು ವೇಸ್ಟ್. ನಾರ್ಮಲ್ ಆಗಿ ಎಲ್ಲ ರೌಡಿಸಂ ಮಾಡ್ತಾರೆ ಜಾಸ್ತಿ, ಎಲ್ಲ ಬರೀ ರೌಡಿಸಂ ಮಾಡ್ತಾರೆ. ಕೆಲಸ ಮಾಡ್ತಾ ಇರೋದಿಲ್ಲ ಇಲ್ಲಿ ನೀಟಾಗಿ ಏನು ಮಾಡಲ್ಲ ಸ್ವಾಮಿ. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಒಂದು ಜವಾಬ್ದಾರಿ ಇಲ್ಲ, ನೀಟಾಗಿ ಒಂದು ಮೇಂಟೆನೆನ್ಸ್ ಇಲ್ಲ. ಯಾರು ಬರಬೇಡಿ. ನೋಡಿದ್ರಲ್ಲ ವಿಡಿಯೋನ, ಅವ್ರು ಏನ್ ಹೇಳಿದ್ರು ಅಂತ. 1,000 ರೂಪಾಯಿ ಕೊಟ್ಟು ಇಲ್ಲಿ ಬರಬೇಡಿ, ನಿಮ್ಗೆ ರೆಸ್ಪೆಕ್ಟ್ ಸಿಗಲ್ಲ ಅಂತ. ಅವ್ರು ಹೇಳಿರ್ತಕ್ಕಂಥ ಜಾಗನೇ ಯಾವುದು ಅಂತ ನಿಮ್ಗೆ ಆಗ್ಲೇ ಗೊತ್ತಾಗಿರುತ್ತೆ. ಯಾಕೆಂದ್ರೆ ನಮ್ಮ ಕನ್ನಡಿಗ ಅಷ್ಟು ಬುದ್ಧಿವಂತರು. ಹೌದು, ಕೇರಳದಲ್ಲಿರ್ತಕ್ಕಂಥ ಈ ಕೊಟ್ಟಿಯವರ ಬಗ್ಗೆ ಸುಮಾರು ಜನ ಹೋಗಿರತಕ್ಕಂಥವ್ರ ಅನುಭವನೇ ಇದೇ ರೀತಿ ಇರುತ್ತೆ. ಸೊ ನಾನು ಯಾಕೆ ಈ ವಿಚಾರವನ್ನ ಇಲ್ಲಿ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತಂದ್ರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಿಗಳ ಕಾಣದಾದಿನ ನಮ್ಮೊಳಗೆ ಅಂತ ಒಂದು ಹಾಡಿದೆ, ಕೇಳಿರ್ತೀರ. ಅದೇ ರೀತಿ ಎಲ್ಲೋ ಒಂದು ಫೇಮಸ್ ಆಗಿನ ಜಾಗ, ಅಲ್ಲಿಗೆ ನಮ್ಮ ಕನ್ನಡಿಗರು ಹೋಗ್ಬಿಡ್ತಾರೆ. ಕರ್ನಾಟಕದಲ್ಲಿ ಯಾರು ಬರಬೇಡ್ರಿ, ದಯವಿಟ್ಟು ಬರಬೇಡ್ರಿ ಅಂದ್ರೆ ಅಲ್ಲಿ ಅವಮಾನ ಆದಾಗ ಈ ರೀತಿ ವಿಡಿಯೋವನ್ನ ಮಾಡ್ತಾರೆ. ಇದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ನಾನು ಹೇಳುವಂತ ವಿಚಾರ ಇಷ್ಟೇ, ನೀವು ಯಾವತ್ತಾದ್ರೂ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರ ಉದ್ಯೋಗದ ಬಗ್ಗೆ ಯೋಚನೆ ಮಾಡಿದ್ರೆ ಈ ಥರ ವಿಡಿಯೋ ಮಾಡಿದ್ದೀರಾ? ಕನ್ನಡಿಗ ಅನ್ಯಾಯ ಆಗ್ತದೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ? ಅದೇ ರೀತಿ ಪರಿಸರ ಹಾಳಾಗ್ತದೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ? ಮಾಡಿಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಅದರ ಅವಶ್ಯಕತೆ ಇಲ್ಲ. ಕನ್ನಡದವರು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಬನ್ನಿ. ಬರಕ್ಕೆ ಹೋಗ್ಬೇಡಿ. ಹೆಣ್ಮಕ್ಳಿಗೆ ಹಿಂಗ್ ಕೈ ಇಟ್ಬಿಟ್ಟು ಹಿಂಗ್ ದೂಕಿದ್ರೆ ಹೆಂಗಾಗತ್ತೆ? ಕರ್ನಾಟಕದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ, ಹೆಣ್ಮಕ್ಳಿಗಂತೂ ಗೌರವನೂ ಇಲ್ಲ. ಸಾಲನೋ ಸೂಲನೋ ಮಾಡ್ಕೊಂಡು ಒಟ್ಟಾರೆ ಆ ದೇವಸ್ಥಾನಕ್ಕೆ ಹೋಗ್ಲೇಬೇಕು, ಆ ಜಾಗವನ್ನು ನೋಡ್ಲೇಬೇಕು. ಇದು ನಮ್ಮ ಕನ್ನಡಿಗರ ಪರಿಸ್ಥಿತಿ. ಇನ್ನುಳಿದಂತೆ ಹಿಂದುತ್ವ ಅಥವಾ ಹಿಂದೂಗಳು ಅಂತ ಬಂದಾಗ ನಮ್ಮ ದೇವಸ್ಥಾನಗಳ ಸುತ್ತಮುತ್ತ ಎಷ್ಟು ಫೋಟೋಗಳಿರ್ಬೋದು, ವಿಗ್ರಹಗಳು, ಒಡೆದೋಗಿರೋ ವಿಗ್ರಹಗಳು ಮತ್ತು ಒಡೆದೋಗಿರೋ ಫೋಟೋಗಳನ್ನ ತುಂಬಾ ಬಿಸಾಕಿರ್ತಾರೆ. ಅಲ್ಲಿ ಅದ್ರಲ್ಲಿ ದೇವರು ಇರೋದಿಲ್ವಾ? ಯಾಕೆ ಈ ಪ್ರಶ್ನೆ ಹೇಳ್ತಾ ಇದ್ದೀನಿ, ಈ ಮಾತು ಹೇಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲೋ ಇರ್ತಕ್ಕಂಥ ಪಕ್ಕದ ರಾಜ್ಯದಲ್ಲಿ ಹೋಗಿ ದೇವ್ರು ಹುಡುಕ್ತೀರಾ, ನಮ್ಮ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ, ಯಾಕೆ ಇದನ್ನ ಪ್ರಶ್ನೆ ಮಾಡೋದಿಲ್ಲ? ನಾವು ಒಂದು ದಿನ ಪೂಜಿಸಿ ಬಿಡುವಂತ ಒಡೆದೋಗಿರ್ತಕ್ಕಂಥ ದೇವರ ವಿಗ್ರಹಗಳನ್ನ ತಗೊಂಡು ಬೀದಿ ಎಸಿತೀವಿ, ಅಲ್ಲಿ ದೇವ್ರು ಇರೋದಿಲ್ಲ. ಆದ್ರೆ ಎಲ್ಲೋ ಇರ್ತಕ್ಕಂಥ ಯಾರೋ ವಿಡಿಯೋ ಮಾಡಾಕ್ತಾರೆ ಸಾಕು, ಅಲ್ಲೋಗಿ ದೇವ್ರು ಹುಡುಕ್ತೀರಾ. ಅಷ್ಟು ಜನ ಸೇರಿ ಕಾಲಿಂದ ನೀರ್ ಎಷ್ತಾ ಇದಾರೆ. ಏನ್ ಭಾಷೆಯಲ್ಲಿ ಮಾತಾಡ್ತಾರೆ, ಕೆಟ್ಟಾಗಿ ಮಾತಾಡ್ತಾರೆ. ನಮಗೆ ಮಲಯಾಳಂ ದೇವ್ರನ್ನ ಬಂದಿದೀವಿ, ಯಾರು ಬರ್ಬೇಡಿ. 1 ವರ್ಷ ಇಲ್ಲಿ ಬರ್ಲಿಲ್ಲ ಅಂದ್ರೆ ಇವ್ರಿಗೆಲ್ಲ ಇದು ಗೊತ್ತಾಗತ್ತೆ. ಇಲ್ಲಿ ಬರ್ತಾ ಇರೋದೇ ಕರ್ನಾಟಕದಿಂದ ಜನ. ಇನ್ನು ಮುಂದೇನಾದ್ರೂ ದಯವಿಟ್ಟು ಯಾರು ಕೂಡ ಎಲ್ಲೆಲ್ಲಿ ಜಾಗ ಫೇಮಸ್ ಆಗೋದು ಹೋಗೋಕೆ ಹೋಗ್ಬೇಡಿ. ಸಾಧ್ಯ ಆದಷ್ಟು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಾಗನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಪರಿಸರದಲ್ಲಿ ಇರ್ತಕ್ಕಂಥ ದೇವ್ರಿಗೆ ಎಲ್ಲೂ ಇಲ್ಲ. ಪರಿಸರ ಸಂರಕ್ಷಣೆ ಮಾಡಿ ಭಾಷೆಯನ್ನು ಉಳಿಸ್ಕೊಳ್ಳೋಣ, ದೇವರ ಕೆಲಸ ಅಂತ ಹೇಳ್ಬೋದು ಇದನ್ನ. ಖಂಡಿತವಾಗಿ ನಾನು ಹೇಳುವಂಥ ಮಾತಲ್ಲಿ ನಿಮ್ಗೇನು ಬೇಸರ ಆಗಿದೆ, ದಯವಿಟ್ಟು ಕ್ಷಮೆಯನ್ನು ಕೋರ್ತೀನಿ. ಅದ್ರ ಜೊತೆಯಲ್ಲಿ ಈ ರೀತಿ ಅವಮಾನಗಳಾದಾಗ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಬಂದಾಗ ಹೋಗಕ್ಕೆ ಹೋಗ್ಬೇಡಿ. ನಮ್ಮ ರಾಜ್ಯದಲ್ಲಿ ಹಲವಾರು ದೇವಸ್ಥಾನಗಳಿದ್ದಾವೆ, ಇನ್ನೂ ಪಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನಗಳು ಎಷ್ಟೋ ಇದ್ದಾವೆ. ಬನ್ನಿ ಎಲ್ಲರ ಜೊತೆಗೂಡಿ ಅದನ್ನು ಸ್ವಚ್ಛತೆ ಮಾಡೋಣ, ಕಲಿಯೋಣ, ಪರಿಸರವನ್ನು ಉಳಿಸೋಣ, ಕನ್ನಡ ಭಾಷೆಯನ್ನು ಉಳಿಸೋಣ ಅಂತ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ.